ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ರಾಧಿಕಾ ಅವರು ಫ್ರೆಂಡ್ಸ್ ಎಲ್ಲರೂ ಸೇರಿ ಮನೆಗೆ ಬಂದಿರ್ತಾರೆ. ರಾಧಿಕಾ ಕೇಳ್ತಾಳೆ, ಏನು ಸರ್ಪ್ರೈಸಾಗಿ ಬಂದಿದ್ದೀರಾ ಎಲ್ಲರೂ ಕೂಡ ಅಂತ ಕೇಳ್ತಾರೆ. ಅವಾಗ ಅವ್ರ ಫ್ರೆಂಡ್ಸು ಕೂಡ ಹೇಳ್ತಾರೆ, ನೀನೇ ಸರ್ಪ್ರೈಸಾಗಿ ಸಣ್ಣ ಮಗನೇ ಸತ್ತೋಗಿದ್ದಾನೆ ಅಂಥೇಳಿ ದೊಡ್ಡ ಮಗನ ಕೊಟ್ಟು ಮದುವೆ ಮಾಡಿದೀಯಾ, ನಮ್ಗೆ ಹೇಳ್ದೆ ನೀನು ಮದುವೆ ಮಾಡ್ಬೋದು, ನಾನಾದರೆ ಬರಬಾರ್ದಾ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸರಿ ಅಂಥೇಳಿ ರಾಧಿಕಾ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರ ಫ್ರೆಂಡ್ಸ್. ಹಾಗೆ ನವದಂಪತಿಗಳು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಇನ್ನೇನು ರೂಮಲ್ಲಿ ಇದ್ದಾರೆ ಕರಿ ಅಂತ ಹೇಳ್ಬಿಟ್ಟು ಕೆಲಸದವ್ರಿಗೆ ಹೇಳ್ತಾರೆ. ಸರಿ ಅಂತೇಳಿ ನೋಡೋಕೆ ಹೋಗಿರ್ತಾರೆ, ಅಲ್ಲಿರಲ್ಲ. ಮತ್ತೆ ಭಾಗ್ಯನ ಕೂಡ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಭಾಗ್ಯಮ್ಮ ಕರಿತನ ಹೋಗೋದೇ ಇಲ್ಲ, ಯಾಕಂದರೆ ಅಲ್ಲಿ ಇರೋದೇ ಇಲ್ಲ ಪವಿತ್ರ. ಹಾಗಾಗಿ ರಾಧಿಕಾ ಮೇಡಮ್ ಅವರೇ ಮತ್ತೆ ಬಂದು ಎಲ್ಲಿದ್ದಾಳೆ ಪವಿತ್ರ ಪವಿತ್ರ ಅಂತ ನೋಡ್ತಾ ಇರ್ತಾರೆ. ಮನೆಯಲ್ಲೇ ಇರೋದಿಲ್ಲ ಪವಿತ್ರ, ಹೊರಗಡೆ ಹೋಗಿರ್ತಾಳೆ ಭಾರ್ಗವಿ ಹತ್ರ. ಹಾಗಾಗಿ ಮನೇಲಿ ಇಲ್ದಿರೋದನ್ನು ನೋಡಿ ರಾಧಿಕನಿಗೆ ತುಂಬ ಅಂದರೆ ತುಂಬಾ ಕೋಪ ಬರುತ್ತೆ. ನನ್ನ ಫ್ರೆಂಡ್ಸ್ ಮುಂದೆ ತುಂಬ ಅವಮಾನ ಮಾಡಿದ್ಲಿ ಹುಡುಗಿ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ರಾಧಿಕಾ ಅವರು. ಹಾಗೆ ಮತ್ತೆ ರಾಧಿಕನ್ಗೆ ಸಿಟ್ಟರು ಕೋಪ ಮತ್ತೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮತ್ತೆ ಫೋನ್ ಮಾಡಿಬಿಟ್ಟು ಅವನ ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಅಣ್ಣ ಎಲ್ಲಿದ್ದೀರಾ ದೇವು ಅವರೇ ನೀವು, ಇಲ್ಲಿ ಪವಿತ್ರ ಇಲ್ಲ ಅಂತ. ರಾಧಿಕಾ ದೊಡ್ಡಮ್ಮ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರೆ, ಬೇಗ ಕರ್ಕೊಂಬನ್ನಿ ಅಂತ ಕೇಳ್ತಾರೆ. ರಾಧಿಕಾ ಅವರು ನನ್ನ ಜೊತೆಗೆ ಇಲ್ಲ ಅಂತ ದೇವು ಅವರು ಮತ್ತೆ ಹೇಳ್ತಾರೆ. ಹಾಗಾದರೆ ಎಲ್ಲಿಗೆ ಹೋದರು ಅವರು, ಪ್ಲೀಸ್ ಹುಡುಕಿ ಅವ್ರನ್ನ, ತುಂಬ ಸಿಟ್ಟಲ್ಲಿದ್ದಾರೆ ದೊಡ್ಡಮ್ಮ ಅಂತ ತಮ್ಮ ಹೇಳ್ತಾ ಇರ್ತಾನೆ. ಇಲ್ಲಿ ದೇವು ಅವರು ಎಲ್ಲಿ ಹೋದ್ರು, ಏನೋ ಫೋನೇ ಪಿಕ್ ಮಾಡ್ತಾ ಇಲ್ವಲ್ಲ ಇವರು ಅಂತ ಹೇಳಿಬಿಟ್ಟು ಮತ್ತೆ ಭಾರ್ಗವಿಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾರೆ. ನನಗೆ ಹೆಲ್ಪ್ ಮಾಡೋಕ್ಕಂತ ಬಂದಿರ್ತಾರೆ, ಹಾಗೆ ಅಲ್ಲೇ ಇದ್ದಾರೆ ಅಂತ ಹೇಳಿದ ತಕ್ಷಣ ಹಾಗಾದರೆ ಪವಿತ್ರನ ಹತ್ರ ದೇವು ಅವರು ಹೋಗ್ತಾರೆ. ಹೋಗ್ಬಿಟ್ಟು ಏನ್ರಿ ನೀವು ಇಲ್ಲಿದ್ದೀರಾ, ಅಮ್ಮ ತುಂಬಾ ಹುಡುಕ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ರಾಧಿಕಾ ಭಾಗ್ಯ ಅಮ್ಮನ ಕೇಳ್ತಾ ಇರ್ತಾರೆ, ಮನೆ ಬಿಟ್ಟು ಎಲ್ಲಿ ಹೊರಗಡೆ ಹೋಗಬೇಡ ಅಂತ ಹೇಳಿದ್ದಿ ತಾನೇ, ಆದರೂ ಯಾಕೆ ಹೋದ್ಲಿ ಅವಳಿಗೂ ಅಂತ ಹೇಳ್ಬಿಟ್ಟು ರಾಧಿಕಾ ಅವ್ರು ಹೇಳ್ತಾರೆ. ಅದೇ ರಾಧಿಕಾನ ಸಿಟ್ಟಿಗೆ ಏನು ಪನಿಷ್ಮೆಂಟ್ ಕೊಡ್ತಾಳೆ ರಾಧಿಕಾ ನೋಡೋಣ. ಥ್ಯಾಂಕ್ ಯು ಫಾರ್